ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವನಜ ನಾಟಿ ಕೋಳಿ ಅಂಗಡಿಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ ಮಾರಾಟ. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಹಾಗೂ ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಬಡಾವಣೆಯ ಕಲ್ಲಳ್ಳಿ ರಸ್ತೆಯಲ್ಲಿರುವ ಹಳೆಯ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಮತ್ತು ನಗರದ ಬೊಂಬು ಬಜಾರ್ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗದಲ್ಲಿ ತೆರೆದಿರುವ ವನಜ ನಾಟಿ ಕೋಳಿ ಅಂಗಡಿಗಳಲ್ಲಿ ಗ್ರಾಹಕರಿಗೆ ಕಟಾವು ಮಾಡದೇ ಇರುವ ನಾಟಿ ಕೋಳಿಗಳನ್ನು ಮಾಲೀಕರು ರಿಯಾಯಿತಿ ದರದಲ್ಲಿ ಕೋಳಿ ಮಾರಾಟ ಮಾಡುತ್ತಿದ್ದು, ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಮನವಿ ಮಾಡಿದ್ದಾರೆ. ಈ ನಾಟಿ ಕೋಳಿಗಳು ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದಲ್ಲಿ ಕೋಳಿಗಳು ಸಾಗಾಣಿಕೆ ಮಾಡಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಉತ್ತಮ ದರ್ಜೆಯ ನಾಟಿ ಕೋಳಿ ಮಾರಾಟ ಕೇಂದ್ರಗಳನ್ನು ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಹಳೆಯ ಸ್ವಿಮ್ಮಿಂಗ್ ಪೂಲ್ ಪಕ್ಕ, ಕಲ್ಲಳ್ಳಿ ರಸ್ತೆಯಲ್ಲಿ ಮತ್ತು ಬೊಂಬು ಬಜಾರ್ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗ ಹಾಗೂ ಚಿಂತಾಮಣಿ ತಾಲೂಕಿನ ಕೂತರಾಜನಹಳ್ಳಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಮಾರಾಟ ಮಾಡುತ್ತಿದ್ದು, ಒಮ್ಮೆ ಭೇಟಿ ನೀಡಿ. ಹಾಗೂ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9535509636 ಮತ್ತು 6362520136. ಪಾಲಿಟೆಕ್ನಿಕ್ ಹಳೆ ಕಟ್ಟಡ ಇನ್ನು ನೆನಪು ಮಾತ್ರ. ಕೋಟ್ಯಾಂತರ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ. ಸುಮಾರು 75 ವರ್ಷಗಳನ್ನು ಸಮೀಪಿಸುತ್ತಿರುವ ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಹಳೆ ಕಟ್ಟಡ ಇನ್ನು ನೆನಪು ಮಾತ್ರ. ಸರ್ಕಾರಿ ಪಾಲಿಟೆಕ್ನಿಕ್ ಹಳೆ ಕಟ್ಟಡ ಸಂಪೂರ್ಣ ಅವಸಾನದ ಅಂಚಿಗೆ ತಲುಪಿದ ಕಟ್ಟಡದ ಪೈಕಿ ಪಾಲಿಟೆಕ್ನಿಕ್ ದಕ್ಷಿಣ ಭಾಗದ ಕಟ್ಟಡ ನೆಲಸಮ ಮಾಡಿ ಸುಮಾರು 26 ಕೋಟಿ ರುಗಳ ವೆಚ್ಚದ ಕಟ್ಟಡ ನಿರ್ಮಾಣ ಮಾಡಿದ್ದು, ಇದೀಗ ಕಟ್ಟಡದ ಪ್ರವೇಶ ದ್ವಾರದ ಪೂರ್ವ ಭಾಗ ಮತ್ತು ಉತ್ತರ ಭಾಗದ ಕಟ್ಟಡಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಸುಮಾರು 50 ಕೋಟಿ ರು ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಚಿಂತಾಮಣಿ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆ ದಿವಂಗತ MC ಆಂಜನೇಯ ರೆಡ್ಡಿರವರ ಕನಸಿನ ಕೂಸು. 75 ವಸಂತಗಳನ್ನು ಪೂರೈಸುತ್ತಿರುವ ಈ ಸಂಸ್ಥೆ ನಿರಂತರವಾಗಿ ಸರ್ಕಾರಗಳಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಂತಹ ಕಟ್ಟಡವಾಗಿ ಸಂಪೂರ್ಣ ಅವಸಾನದ ಅಂಚಿಗೆ ಕಟ್ಟಡ ತಲುಪಿತ್ತು. ಅಂತಹ ಕಟ್ಟಡವನ್ನು ಕೆಡವಿ ಇದೀಗ ಕೋಟ್ಯಾಂತರ ವೆಚ್ಚದಲ್ಲಿ ನೂತನ ಕಟ್ಟಡ ಮೋಕ್ಷ ಕಲ್ಪಿಸುವಲ್ಲಿ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಯಶಸ್ವಿಯಾಗಿದ್ದಾರೆ. ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಉನ್ನತ ಹುದ್ದೆ ಪಡೆದಿದ್ದಾರೆ. ರಾಜ್ಯದ ಉತ್ತಮ ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಒಂದಾಗಿದೆ. ಅಂತಹ ಪಾಲಿಟೆಕ್ನಿಕ್ ಕಟ್ಟಡ ವರ್ಕ್ಶಾಪ್ಗಳು, ಪ್ರಯೋಗಾಲಯ ಕಟ್ಟಡಗಳು ಬಹಳ ಹಳೆಯದಾಗಿದ್ದು ಗೋಡೆಗಳಲ್ಲಿ ಬಿರುಕು ಸಹ ಬಿಟ್ಟಿತ್ತು. ಮಳೆ ಬಂದರೆ ಸೋರುತ್ತಿತ್ತು. ದಿನೇ ದಿನೇ ಅವಸಾನದ ಅಂಚಿಗೆ ತಲುಪಿದ ಕಟ್ಟಡಕ್ಕೆ ಸಚಿವ ಡಾಕ್ಟರ್ MC ಸುಧಾಕರ್ 2 ಬಾರಿ ಶಾಸಕರಾಗಿದ್ದಾಗಲೇ ನೂತನ ಕಟ್ಟಡಕ್ಕೆ ಯೋಜನೆಯನ್ನು ರೂಪಿಸಿ ಕಾರ್ಯಗತ ಮಾಡಿದರು. ಸಚಿವರಾದ ಮೇಲೆ ತಮ್ಮ ಇಲಾಖಾ ವ್ಯಾಪ್ತಿಗೆ ಒಳಪಟ್ಟಿರುವ ಪಾಲಿಟೆಕ್ನಿಕ್ ಕಟ್ಟಡಕ್ಕೆ ಸೂಕ್ತ ಕಟ್ಟಡ ಕಲ್ಪಿಸಲು ಮುಂದಾಗಿರುವ ಸಚಿವರು ರಾಜ್ಯದಲ್ಲಿಯೇ ಮಾದರಿ ಪಾಲಿಟೆಕ್ನಿಕ್ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ರಾಜ್ಯದ 3ನೇ ಪಾಲಿಟೆಕ್ನಿಕ್. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಇಂಜಿನಿಯರಿಂಗ್ ಕಾಲೇಜನ್ನು ಚಿಂತಾಮಣಿಗೆ ಮಂಜೂರು ಮಾಡಿಸಿದರೆ ಅವರ ತಾತ ಅಂದು ಶಾಸಕರಾಗಿದ್ದು MC ಆಂಜನೇಯ ರೆಡ್ಡಿ ಸರ್ಕಾರಿ ಪಾಲಿಟೆಕ್ನಿಕ್ ಮಂಜೂರು ಮಾಡಿಸಿದ್ದು ಎಂಬುದು ಸ್ಮರಣೀಯ. ರಾಜ್ಯದಲ್ಲಿ ಬೆಂಗಳೂರಿನ SJB ಪಾಲಿಟೆಕ್ನಿಕ್, ಮೈಸೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ನಂತರ 3ನೆಯ ಸರ್ಕಾರಿ ಪಾಲಿಟೆಕ್ನಿಕ್ ಚಿಂತಾಮಣಿಗೆ ತಂದ ಕೀರ್ತಿ ಅಂದಿನ ಶಾಸಕ MG ಆಂಜನೇಯ ರೆಡ್ಡಿಗೆ ಸಲ್ಲುತ್ತದೆ. 1951ರಲ್ಲಿ ಜಿಲ್ಲೆಯಲ್ಲಿ ಯಾವ ಪುರಸಭೆ 50,000 ರು ಠೇವಣಿ ಮಾಡಿದವರಿಗೆ ಪಾಲಿಟೆಕ್ನಿಕ್ ನೀಡುವುದಾಗಿ ಸರ್ಕಾರದ ಆದೇಶವಾಗಿತ್ತು. ಕೊನೆಯ ದಿನಾಂಕದಂದು ರಾತ್ರಿಯವರೆಗೂ ಖಜಾನೆಯ ಲೆಕ್ಕಾಚಾರವನ್ನು ಮುಕ್ತಾಯಗೊಳಿಸಬಾರದು ಎಂದು ಆಂಜನೇಯ ರೆಡ್ಡಿ ಅಧಿಕಾರಿಗಳಿಗೆ ಸೂಚಿಸಿ ಸಂಜೆಗೆ 50,000 ರು ಜಮಾ ಮಾಡಿ ಮಂಜೂರು ಮಾಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಮೈಸೂರಿನ ಅಂದಿನ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು 13 ಆಗಸ್ಟ್ 1951ರಲ್ಲಿ ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಟ್ ಕಟ್ಟಡದ ಶಿಲಾನ್ಯಾಸವನ್ನು ಸಹ ನೆರವೇರಿಸಿದ್ದರು. ಅಂದು ಪ್ರಾರಂಭಗೊಂಡ ಪಾಲಿಟೆಕ್ನಿಕ್ ಕಟ್ಟಡವನ್ನು ಸುಣ್ಣದ ಗಾರೆಯಿಂದ ನಿರ್ಮಾಣ ಮಾಡಿದ್ದು ದಿನಗಳು ಕಳೆದಂತೆ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಸೊರಗಿ ಹೋಗಿತ್ತು. ಇಡೀ ಪಾಲಿಟೆಕ್ನಿಕ್ ಕಟ್ಟಡವನ್ನು ಸಂಪೂರ್ಣ ನೆಲಸಮ ಮಾಡಿ ನೂತನ ಕಟ್ಟಡ ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದ್ದ ಸುಧಾಕರ್ ಅವರು ಮೊದಲ ಹಂತದಲ್ಲಿ 26 ಕೋಟಿ ರುಗಳ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಿ ಪಾಠ ಪ್ರವಚನಗಳಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಕಲ್ಪಿಸಲು ಮುಂದಾದ ಸಚಿವರು ಹಳೆ ಕಟ್ಟಡವನ್ನು ನೆಲಸಮ ಮಾಡಿ ನೂತನ ಕಟ್ಟಡ ನಿರ್ಮಾಣ ಮಾಡಿ ಪಾಠ ಪ್ರವಚನಗಳಿಗೆ ವ್ಯವಸ್ಥೆ ಮಾಡುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ.
ಇದೀಗ ಎರಡನೇ ಹಂತದ ಕಟ್ಟಡ ನೆಲಸಮಕ್ಕೆ ಚಾಲನೆ ದೊರಕಿಸಿಕೊಟ್ಟಿದ್ದು, ಕಟ್ಟಡ ನೆಲಸಮ ಕಾಮಗಾರಿ ಬಹುತೇಕ ಪೂರ್ಣಗೊಂಡು ಅವಶೇಷಗಳನ್ನು ಸಾಗಿಸಿದ ನಂತರ ಸುಮಾರು 50 ಕೋಟಿ ರುಗಳ ವೆಚ್ಚದಲ್ಲಿ ನೂತನ ಮಾದರಿ ಕಟ್ಟಡ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಮುಂದಾಗಿದ್ದಾರೆ. ಪಾಲಿಟೆಕ್ನಿಕ್ ಆವರಣದಲ್ಲಿ ಅವೈಜ್ಞಾನಿಕ ಮರಗಿಡಗಳು. ಪಾಲಿಟೆಕ್ನಿಕ್ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ವಿಶಾಲವಾದ ಜಾಗದಲ್ಲಿ ಬೃಹದಾಕಾರದ ಮರಗಳ ಜೊತೆಗೆ ಬಾಲ್ ಬ್ಯಾಡ್ಮಿಂಟನ್ 2 ಕೋರ್ಟ್ಗಳು, ಖೋಖೋ ಕೋರ್ಟ್, ಲಾಂಗ್ ಜಂಪ್ ಕೋರ್ಟ್, ಬ್ಯಾಸ್ಕೆಟ್ಬಾಲ್ ಕೋರ್ಟ್, ಕಬಡ್ಡಿ ಕೋರ್ಟ್ಗಳು ಇದ್ದವು. ಅಂತಹ ಜಾಗದಲ್ಲೆಲ್ಲ ಕೆಲವರು ಅವೈಜ್ಞಾನಿಕವಾಗಿ ಮರಗಿಡಗಳನ್ನು ಬೆಳೆಸಿ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರವೇಶ ದ್ವಾರ ಮತ್ತು ಇಡೀ ಕಟ್ಟಡವೇ ಕಾಣದಂತೆ ಗಿಡಗಳನ್ನು ಬೆಳೆದಿದ್ದು, ಆ ಗಿಡಗಳ ತೆರವಿಗೆ ಮೋಕ್ಷ ಕಲ್ಪಿಸಿ ಅಲ್ಲಿ ಮತ್ತೆ ಕ್ರೀಡೆಗಳಿಗೆ ಅವಕಾಶ ಕಲ್ಪಿಸುವಂತೆ ಪಾಲಿಟೆಕ್ನಿಕ್ ಕ್ರೀಡಾಭಿಮಾನಿಗಳು ಸಹ ಒತ್ತಾಯವಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಕನಸು ನನಸು. ಡಾಕ್ಟರ್ MC ಸುಧಾಕರ್ ಅವರು 2004ರಲ್ಲಿ ಮೊದಲ ಬಾರಿಗೆ ಶಾಸಕರಾದಾಗ ತಾತ ಸ್ಥಾಪನೆ ಮಾಡಿರುವ ಪಾಲಿಟೆಕ್ನಿಕ್ನಲ್ಲಿ ಸರ್ಕಾರ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಬೇಕೆಂದು ಕನಸು ಕಂಡಿದ್ದರು. ನಂತರ ನಡೆದ 2 ಚುನಾವಣೆಗಳಲ್ಲಿ ಸೋತಿದ್ದರಿಂದ ಕಾಲೇಜಿನ ಕನಸು ನೆನೆಗುದ್ದಿಗೆ ಬಿದ್ದಿತ್ತು. ಇನ್ನು 2023ರ ಚುನಾವಣೆಯಲ್ಲಿ ಅವರು ಗೆದ್ದ ಒಂದೇ ವರ್ಷದಲ್ಲಿ ಇಂಜಿನಿಯರಿಂಗ್ ಸರ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸಂಯೋಜಿತ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಿನಲ್ಲಿ ಅವಸಾನದ ಅಂಚಿಗೆ ತಲುಪಿದ ಚಿಂತಾಮಣಿಯ ಸರ್ಕಾರಿ ಪಾಲಿಟೆಕ್ನಿಕ್ನ ಎಲ್ಲ ಕಟ್ಟಡಗಳನ್ನು ನೆಲಸಮ ಮಾಡಿ ಮಾದರಿ ಕಟ್ಟಡ ನಿರ್ಮಾಣಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಪಣ ತೊಟ್ಟಿರುವುದನ್ನು ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಬಹುತೇಕ ವಿದ್ಯಾರ್ಥಿಗಳು, ಉಪನ್ಯಾಸಕರು, ನಿವೃತ್ತ ಉಪನ್ಯಾಸಕರು ಸೇರಿದಂತೆ ಇಡೀ ಅವಿಭಜಿತ ಜಿಲ್ಲೆಯ ಜನತೆ ಅಭಿನಂದಿಸಿದ್ದಾರೆ.